ಪಾಕಿಸ್ತಾನ ಅಂದ್ರೆ ಸಾಕು ಪ್ರತಿಯೊಬ್ಬರ ನರನಾಡಿಗಳಲ್ಲೂ ದ್ವೇಷ ಉಕ್ಕಿ ಬರುತ್ತೆ. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಅಂತ ಎಲ್ಲರೂ ಹಲ್ಲು ಮಸಿತಿದ್ದಾರೆ. ಕೇವಲ ಸರ್ಜಿಕಲ್ ಸ್ಟ್ರೈಕ್ ಮಾತ್ರವಲ್ಲ, ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಬಹುದು ಅನ್ನೋದನ್ನ ಕೋಲಾರದ ರೈತರು ತೋರಿಸ್ಕೊಡ್ತಿದ್ದಾರೆ. ಪಾಪಿ ಪಾಕಿಸ್ತಾನದ ಮೇಲೆ ಅನ್ನದಾತರ ಪ್ರತೀಕಾರ. ಶತ್ರು ರಾಷ್ಟ್ರಕ್ಕೆ ಟೊಮ್ಯಾಟೊ ರಫ್ತು ಮಾಡದಂತೆ ನಿರ್ಧಾರ. ಪಾಪಿ ಪಾಕಿಸ್ತಾನದ ವಿರುದ್ಧ ದೇಶಕ್ಕೆ ದೇಶವೇ ಕುದಿಯುತ್ತಿದೆ. ನಮ್ಮ ಸೈನಿಕರ ರಕ್ತದ ಕೋಡಿ ಹರಿಸಿದವರ ವಿರುದ್ಧ ಪ್ರತೀಕಾರಕ್ಕೆ ಪ್ರತಿಯೊಬ್ಬ ಭಾರತೀಯನು ಹಲ್ಲು ಮಸಿಯುತ್ತಿದ್ದಾನೆ. ಇದೀಗ ಶತ್ರು ರಾಷ್ಟ್ರ ಪಾಕ್ಗೆ ಬಿಸಿ ಮುಟ್ಸೋಕೆ ಅನ್ನದಾತರು ಅಖಾಡಕ್ಕಿಳಿದಿದ್ದಾರೆ. ನಮಗೆ ಎಷ್ಟೇ ಲಾಸ್ ಆದ್ರೂ ಪರವಾಗಿಲ್ಲ, ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಮಾತ್ರ ನಾವು ಬೆಳೆದ ಟೊಮ್ಯಾಟೊವನ್ನ ರಫ್ತು ಮಾಡೋದು ಬೇಡ ಅಂತ ಪಣ ತೊಟ್ಟಿದ್ದಾರೆ. ಎಪಿಎಂಸಿ ಮಾರುಕಟ್ಟೆ ಏಷ್ಯಾದಲ್ಲೇ ಎರಡನೇ ಅತಿದೊಡ್ಡ ಟೊಮ್ಯಾಟೊ ವಹಿವಾಟು ನಡೆಸೋ ಕೇಂದ್ರ. ಹೀಗಾಗಿಯೇ ಇಲ್ಲಿಂದ ಪ್ರತಿನಿತ್ಯ ಶ್ರೀಲಂಕಾ, ಮಲೇಷ್ಯಾ, ಬಾಂಗ್ಲಾದೇಶ, ಪಾಕಿಸ್ತಾನಕ್ಕೆ ನೂರಾರು ಲೋಡ್ಗಟ್ಟಲೆ ಟೊಮ್ಯಾಟೊ ರಫ್ತಾಗುತ್ತೆ. ಆದ್ರೆ ಇನ್ನು ಮುಂದೆ ಕೋಲಾರದಿಂದ ಒಂದೇ ಒಂದು ಟೊಮ್ಯಾಟೊ ಸಹ ಪಾಕಿಸ್ತಾನಕ್ಕೆ ಎಂಟ್ರಿ ಆಗಲ್ಲ. ಪಾಕ್ಗೆ ಈ ಮೂಲಕ ತಕ್ಕ ಪಾಠ ಕಲಿಸೋಣ ಅಂತ ಮಂಡಿ ಮಾಲೀಕರು ಪಣ ತೊಟ್ಟಿದ್ದಾರೆ. ಅವರದನ್ನ ದ್ವೇಷ, ಅಸೂಯೆ ಅಂತ ಒಂದು ಕೃತ್ಯಗಳು ಸಿಲುಕಿ ನಮ್ಮನ್ನ ಹೀನಾಯವಾಗಿ ನೋಡಿ ನಮ್ಮ ಯೋಧರನ್ನ ಕೊಂದಂಥ ಒಂದು ಭಾವನಾತ್ಮಕದ ವಿಷಯಗಳಿದ್ದಾವೆ. ಇದರಿಂದ ತುಂಬ ಬೇಸತ್ತೀವಿ, ನೊಂದಿದ್ದೀವಿ. ಈ ಕಾರಣಕ್ಕಾಗಿ ನಾವೆಲ್ಲ ಒಂದು ಒಕ್ಕರಲಿಂದ ಒಂದು ತೀರ್ಮಾನ, ಯಾವುದೇ ಒಂದು ತರಕಾರಿ ಬೆಳೆ, ಒಂದು ರೈತ ಒಂದು ಉತ್ಪನ್ನಗಳನ್ನ ನಾವು ಕಳಿಸ್ಕೊಡೋ ಅಂಥದ್ದಕ್ಕೆ ನಾವು ಬೇಡ, ಆ ಥರದ್ದು ಕಳಿಸೋವಂಥದ್ದು ನಮಗೆ ಮನಸ್ಸು ಒಪ್ತಾ ಇಲ್ಲ. ಈ ರೀತಿಯಾದಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನಮ್ಮ ದೇಶದ ರಕ್ಷಕರಾಗಿರ್ತಕ್ಕಂಥ ಯೋಧರಿಗೆ ನಮ್ಮ ರೈತರು ಬೆನ್ನೆಲುಬಾಗಿ ನಮಗೆ ಯಾವ ರೀತಿ ಅವರು ರಕ್ಷಣೆ ಕೊಡ್ತಾರೆ, ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ತು ನಮ್ಮ ಯೋಧರಿಗೆ ನಾವು ಸಹಾಯವನ್ನು ಮಾಡ್ತೀವಿ. ನಮ್ಮ ಯೋಧರು ತಿನ್ನಲಿ, ಬೇಕಾ ಇಲ್ಲೇ ಕೊಳ್ತು ಹೋಗ್ಬೋದು. ನಾವು ಪಾಕಿಸ್ತಾನಕ್ಕೆ ಮಾತ್ರ ಇಲ್ಲಿಂದ ತರಕಾರಿನ ಯಾವುದೇ ರೀತಿ ಕಳಿಸ್ಲಿಕ್ಕೆ ಬಿಡೋದಿಲ್ಲ. ಜೂನ್ ತಿಂಗಳಿಂದ ಕೋಲಾರ ಎಪಿಎಂಸಿ ಮಾರುಕಟ್ಟೆಗೆ ಸಾವಿರಾರು ಟನ್ ಟೊಮ್ಯಾಟೊ ಬಂದು ಬೀಳುತ್ತೆ. ಆದ್ರೆ ಪಾಕಿಸ್ತಾನದಲ್ಲಿ ಈ ವೇಳೆ ಹವಾಮಾನ ವೈಪರೀತ್ಯವಾಗುವುದರಿಂದ ಟೊಮ್ಯಾಟೊದ ಕೊರತೆ ಎದುರಾಗುತ್ತೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಸರಿಯಾಗಿ ಬುದ್ಧಿ ಕಲಿಸೋಣ ಅಂತ ನಿರ್ಧರಿಸಿದ್ದಾರೆ. ಈ ಎಪಿಎಂಸಿಯಲ್ಲಿ ತಗೊಂಡು ನಿರ್ಧಾರ ಒಂದು ಸ್ವಾಗತಾರ್ಹ. ಇವತ್ತು ಇರ್ಬೋದು, ಯಾವುದೇ ಒಂದು ತರಕಾರಿ ಮುಂದೆ ಯಾವತ್ತೂ ಅಷ್ಟೇ, ಇವತ್ತೇ ಅಲ್ಲ, ನವೆಂಬರ್ ಡಿಸೆಂಬರ್ ಅಲ್ಲ, ಮೇ ಜೂನ್ ಅಲ್ಲ, ವರ್ಷ ಪೂರ್ತಿ ಅಷ್ಟೇ. ಇನ್ನು ಏನು ಬರ್ತಾ ಇದೆ ಮುಂದಿನ ವರ್ಷಗಳಲ್ಲಿ ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಯಾವುದೇ ಒಂದು ತರಕಾರಿಯನ್ನು ಸಪ್ಲೈ ಮಾಡಬಾರ್ದಂತ ಈ ಮೂಲಕ ಎಪಿಎಂಸಿ ಅಧ್ಯಕ್ಷರಲ್ಲೂ ವರ್ತಕರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ರಣಹೇಡಿಗಳನ್ನ ಮುಂದೆ ಬಿಟ್ಟು ನಾಟಕವಾಡ್ತಿರೋ ಪಾಕಿಸ್ತಾನಕ್ಕೆ ಅನ್ನದಾತರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ಈ ಮೂಲಕ ಗಡಿ ಕಾಯೋ ಯೋಧರಿಗೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹುರುಪು ತುಂಬುತ್ತಿದ್ದಾರೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ಗಂಗಾಪುರ ಕುಮಾರ್, TV5 ಕೋಲಾರ.